ನೋಡಿ ನಾವು ಎಷ್ಟು ಬಿಸಿಲಲ್ಲಿದ್ದೀವಿ. ಅಂಕಲ್ ತೋಟ ಎಂಟ್ರೆನ್ಸ್ ಇದೆ, ಇನ್ನೊಂದು ತೋಟ ಒಳಗಡೆ ಹೋಗೋಣ ಬನ್ನಿ ಹೇಗಿದೆ ಅಂತ ಅಂದ್ಬಿಟ್ಟು. ಅಂಕಲ್ ಈ ಜಾಗ ಎಲ್ಲ ಫುಲ್ ಎಷ್ಟು ಎಕರೆ ಇದೆ? ಇದು ಕೇವಲ 7 ಕುಂಟೆ ಇದೆಯಮ್ಮ. 7 ಕುಂಟೆ ಎಕರೆ ಅಲ್ಲ, 7 ಕುಂಟೆ ಎಕರೆ ಅಲ್ಲ, 1/4 ಎಕರೆನೂ ಇಲ್ಲ. ಹಾಂ, 1/4 ಎಕರೆಗಿಂತ ಕಡಿಮೆ ಇದೆ. ಇಲ್ಲಿ ವಿಶೇಷ ಏನು ಗೊತ್ತಲ್ಲಮ್ಮ, ಹಾಂ 1/4 ಕುಂಟೆ ಒಳಗಡೆ ಹಾಂ ಒಂದು ಸುಮಾರು ಒಂದು 12-15 ತೆಂಗಿನ ಗಿಡ ಇದೆ. 1/4 ಕುಂಟೆ ಒಳಗಡೆ 15 ತೆಂಗಿನ ಮರ, 15 ತೆಂಗಿನ ಗಿಡ ಇದೆ. ಹಾಂ, ಒಂದು 20 ಗುಂಪು ಬಾಳೆ ಇದೆ, ಗುಂಪು 20 ಗುಂಪು ಬಾಳೆ ಇದೆ, 15 ಇದೆ. ಏನು ಮಾಡಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಕಣಮ್ಮ. ಈಗ ನೋಡಿ ಇಲ್ಲಿ ನೋಡಮ್ಮ. ಹೌದು ಅಂಕಲ್, 7 ಕುಂಟೆಲಿ 7 ಕುಂಟೆ ಒಳಗೆ ಒಂದು 4-5 ಮನೆ ಕಟ್ಬೋದು ಅಷ್ಟೇ. ಬಟ್ ನೀವು ಇಷ್ಟೆಲ್ಲ ಬೆಳೆದಿದ್ದೀರಿ. ಬಾಳೆ ಮರ ನೋಡಿ ಒಂದೊಂದು ಹೇಗಿದೆ ಅಂತ ಅಂದ್ಬಿಟ್ಟು, ಗುಂಪು ಬಾಳೆ ಇದು ಒಂದೇ ಒಂದು. ಇದರ ವಿಶೇಷ ಏನು ಅಂತ ಅಂದ್ರೆ ಹಾ, ಒಂದೇ ಒಂದು ಗಿಡ ತಂದು ಹಾಕಿರೋದು. ಇಲ್ಲಿ ಬಾಳೆಹಣ್ಣು ಬಿಟ್ಟಿದೆ, ಗೊನೆ ಬಿಟ್ಟಿದೆ ನೋಡಿ. ಅಂಕಲ್ ಏಲಕ್ಕಿನ ಇದು? ಏಲಕ್ಕಿ ಅಮ್ಮ. ಹಾ, 15 kg ಬರುತ್ತೆ. ಇದು ಒಂದೇ ಸುಮಾರು 15 kg ಬರುತ್ತೆ. 10 ವರ್ಷ 15 ವರ್ಷದವರೆಗೂ ಬಾಳೆಕಾಯಿ ಬರ್ತಾನೆ ಇರ್ತದಮ್ಮ. ಈ ಮರ ಇದು ತೆಂಗಿಗೆ ಪೊಟಾಸ್ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಹಾಕಿರೋದು. ಕಂಪ್ಲೀಟ್ ಇದನ್ನ ತಂಡಿ ಮಾಡಕ್ಕೆ ಇದ್ದೀವಿ ಇಲ್ಲಿಗೆ. ಅಲ್ಲಿ ಹೊರಗಡೆ ವಾತಾವರಣದಲ್ಲಿ 30 ಡಿಗ್ರಿ ಇದ್ರೆ ಇಲ್ಲಿ ಕೇವಲ ಒಂದು 20 ಡಿಗ್ರಿ ಇರುತ್ತೆ ಟೆಂಪರೇಚರ್. ಮತ್ತೆ ಇಲ್ಲಿ ವಿಶೇಷ ಏನು ಅಂತಂದ್ರೆ ಇದಕ್ಕೆ ಪೊಟಾಸ್ ಸಿಗುತ್ತೆ ನಮಗೆ ತೆಂಗಿಗೆ. ಅದ್ರದ್ದು ತುಂಬಾ ಅದು ಬಿಡುತ್ತೆ ನೋಡಮ್ಮ. ಅದು ಸರ್ಕಂಫರೆನ್ಸ್ ವ್ಯಾಸ ಎಷ್ಟಿದೆ ಅಂತಂದ್ರೆ ದೊಡ್ಡದಾಗೆ ಬಂದಿದೆ, ತುಂಬಾ ದೊಡ್ಡದಾಗೆ. ಸುಮಾರು ಒಂದು 200 ಕಾಯಿ. ಇಷ್ಟು ಚಿಕ್ಕದ್ರಲ್ಲೇ ಎಷ್ಟು ಕಾಯಿ ಬಿಟ್ಟಿದೆ. ಇದು 5 years ಆಗಿದೆ. ಈ ಗಿಡ KRS ಇಂದ ತಗೊಂಡು ಬಂದಿದ್ದೀನಿ ನಾನು. 15 ಗಿಡನೂ KRS ಇಂದ ತಂದು ಹಾಕಿರೋದು. ಎಲ್ಲಾ ಗಿಡಗಳು ಇದೇ ತರ ಇದೆ. ಡಿಸ್ಟೆನ್ಸ್ ಕೊಟ್ಕೊಂಡಿದ್ದೀವಿ ಎಲ್ಲ. ಸುಮಾರು ಒಂದು 250 ನೋಡಿ, ಅಲ್ಲೊಂದಿದೆ ಮರ. ಎಲ್ಲ ಮರಗಳನ್ನು ತುಂಬಾ ಚೆನ್ನಾಗಿ ಬಂದಿದೆಯಮ್ಮ. ಹೌದು. ಇದನ್ನ ಬಾಳೆನ ನಾವು ಯಾವುದೇ ರೀತಿಲಿ ಕಟ್ ಮಾಡಲ್ಲ ಅಥವಾ ಸಣ್ಣ ಸಣ್ಣ ಮಾಡಲ್ಲ. ಅದು ಒಂದು ಈಗ ಸ್ಟಾರ್ಟಿಂಗ್ ನಲ್ಲಿ ಸುಮಾರು ಒಂದು ಬುಡ ಹಾಕಿರೋದು ತನ್ನ ಮರಿ ಇಷ್ಟು ಸಂತಾನ ಮಾಡಿದೆ. ಅದು ಒಂದು ಗಿಡದಿಂದ ಇಷ್ಟು ದೊಡ್ಡ ಆಗಿದೆ. ಅದು ತನ್ನ ಮರಿಗೆ ನಾವು ಬಾಳೆ ಗಿಡನ ಏನು ಕಟ್ ಮಾಡಲ್ಲಮ್ಮ. ಇದು ಮೇಲ್ಗಡೆ ಎಲ್ಲ ಏನು ಗೊನೆ ಮಾತ್ರ ಕಟ್ ಮಾಡ್ಕೊಳ್ತೀವಿ. ಅದು ತನ್ನ ಸಾಯೋ ತನಕನೂ ಅದನ್ನ ಏನೇನು ಸಾರಾಂಶ ಇದೆಯೋ ತನ್ನ ಮರಿಗೆ ಬಿಟ್ಬಿಟ್ಟು ಸತ್ತೋಗುತ್ತೆ. ಅಷ್ಟು ವಿಶೇಷ ಪ್ರಕೃತಿ ಒಳಗೆ ನಮ್ಗೆ ಏನು ಕೊಡುಗೆ ಅಂತ ಅಂದ್ರೆ ಇದೆ. ಮತ್ತೆ ನೋಡಿ ನಾವು ಕಲಿಬೇಕಲ್ವಾ. ಹೌದು. ಈ ನೋಡಿ ತರಗಲು ಇದೆಲ್ಲ ಬರೋದು ಬಿಸಿಲಿಗೆ ತನ್ನ ರಕ್ಷಣೆಗೋಸ್ಕರ. ನಮ್ಮ ಕೂದಲು ನಾವು ದೇವರು ನಮ್ಗೆ ಹೇಗೆ ಸೃಷ್ಟಿ ಒಳಗೆ ನಮ್ಗೆ ತಲೆ ಮೇಲೆ ಕೂದಲು ಎಷ್ಟು ಸೃಷ್ಟಿಲಿ ಮಾಡಿದಾರೋ ಆ ತರ ಬಿಸಿಲಲ್ಲಿ ತಾನು ಸುಡಬಾರ್ದು ಅನ್ನೋದಕ್ಕೆ ತರಗಲೆಲ್ಲ ಸೈಡ್ ಬಿಟ್ಕೊಳ್ಳುತ್ತೆ. ಅಯ್ಯೋ, ಎಷ್ಟು ತಿಳ್ಕೊಳ್ಳೋದಿದೆ ನೋಡಿ ಪ್ರಕೃತಿಲಿ. ಅದು ನಾವು ಬಾಳೆಗೊನೆ ನಾವು ಕಟ್ ಮಾಡಾದ್ಮೇಲೆ ತನ್ನ ಏನು ಇನ್ನೂ ಉಳ್ಕೊಂಡಿರೋ ರಸ ಎಲ್ಲ ತನ್ನ ಮರಿ ಕೊಟ್ಬಿಟ್ಟು ಸತ್ತೋಗುತ್ತೆ. ಕಂಪ್ಲೀಟ್ ಡೆತ್ ಆಗುತ್ತೆ. ಅಷ್ಟು ಅದು ವಿಶೇಷ. ಒಂದರಲ್ಲಿ ಸುಮಾರು ಒಂದು 15-20 ಬಿಟ್ಟಿದೆ. 15-20 ಮರಿ ಹಾಕಿರೋದು. ಇದು 1.5 years ಆಗಿದೆ ಅಷ್ಟೇ. ಇದು ಹಾಕಿ 1.5 year ಆಗಿದೆ. 1.5 year ಅಷ್ಟಕ್ಕೆ ಇಷ್ಟು ದೊಡ್ಡದಾಗಿ ಗಿಡಗಳಾಗಿದೆ, ಇಷ್ಟು ಸಂತಾನ ಆಗಿದೆ. ಅಷ್ಟದಲ್ಲಿ ಪ್ರತಿಯೊಂದರಲ್ಲೂ ಹೆಚ್ಚು ಕಡಿಮೆ ಸ್ಟಾರ್ಟಿಂಗ್ ನಲ್ಲಿ ಒಂದು 60 ಒಂದು ಬುಡ ಹಾಕೋದಕ್ಕೆ ಒಂದೊಂದೇ ಬಿಡ್ತಾರೆ. ನಾವು ಒಂದೊಂದು ಬಿಡ ಬಿಟ್ರೆ ಒಂದೇ ಬರ್ತಾರೆ, ಎಲ್ಲ ಕುಯ್ದಾಕ್ತಾರೆ, ಮಾಡ್ತಾರೆ. ಏನಂತ ಅವಶ್ಯಕತೆ ಇಲ್ಲ. ಹೌದು, ಗುಂಪು ಬಾಳೆ ಹಾಕಿದ್ರೆ. ಗುಂಪು ಬಾಳೆ ಅಂಕಲ್, ಮಾಮೂಲಿ ಬಾಳೆ ಇರುತ್ತಲ್ವಾ, ಅದೇ ಗಿಡ ಬೇರೆ, ಇದು ಬೇರೆನಾ? ಇದೂನು ಅದೇನೆ. ಇದು ಅದೇನೆ. ಅವು ಎಲ್ಲ ಕುಯ್ದ್ಬಿಟ್ಟು ಒಂದು ಮಾತ್ರ ಬಿಟ್ಟು 20 kg ಬರ್ಲಿ ಅಂತ ನೋಡ್ತಾರೆ. ನಮ್ದು ಆಕ್ಚುಲಿ ನೋಡಿ 15 kg ಬಂದೇ ಬರುತ್ತೆ. ಈ ತರದ ಒಂದು 8 ಬರ್ತದೆ. 6 ಆದ್ರೂ ಕಡೆ ಪಕ್ಷ ಒಂದು 6 ಬರುತ್ತೆ. ಅದು ಇನ್ನೂ ಒಂದು 15 ವರ್ಷ ತಕೋಬಹುದು ನಾವು ಇದ್ರೊಳಗೆ ಗುಂಪು ಬಾಳೆಯಿಂದ. ಬಟ್ ತೆಂಗಿಗೆ ಅದು ಸಹಜೀವನ ಮಾಡ್ತಾರೆ. ನಾನು ಇನ್ನೊಂದು ಅದ್ರ ಪಕ್ಕದಲ್ಲಿ ಎಲ್ಲಾನು ಇದಾಗುತ್ತೆ ನೋಡಿ. ಈಗ ಇಲ್ಲಿ ಪಕ್ಷಿಗಳು ತಿನ್ಕೊ ಹೋಗ್ತಾವ ಹಣ್ಣನ್ನ. ಪರಂಗಿನೂ ಹಾಕಿದ್ದೀರಾ? ಪರಂಗಿ ಅದೇ ಬೆಳೆದಿರೋ ಅಂತ ನ್ಯಾಚುರಲ್ ಆಗಿ. ಇದು ನ್ಯಾಚುರಲ್ ಆಗಿ ಅದೇ ಬಂದಿರೋದು. ಪಕ್ಷಿಗಳು ತಿನ್ಕೊಂಡು ಹೋಗ್ತವೆ. ನಾವು ಏನಾದ್ರೆ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಪಕ್ಷಿಗಳೇ ತಿನ್ಕೊಂಡು ಹೋಗ್ತವೆ. ನವಲುಗಳು ಬರ್ತವೆ, ನವಲು ಅವೆಲ್ಲ ತಿನ್ಕೊಂಡು ಹೋಗ್ತವೆ. ಈ ತರ ನೀರು ಬಿಟ್ಟಿರೋದ್ರಿಂದ ಪಕ್ಷಿಗಳಿಗೂ ತುಂಬಾ ಅನುಕೂಲ ಆಯ್ತು. ಇದೆಲ್ಲ ನೋಡಮ್ಮ, ನೀರು ಕುಡಿಯೋದಕ್ಕೆ ಎಲ್ಲ ಎಷ್ಟು ತಣ್ಣಗಿದೆ ಅಂತ ಅಂದ್ರೆ ವೆದರ್ ಇಲ್ಲಿ. ಅಲ್ಲಿಂದ ಸಾಕಾಗಿ ಅಷ್ಟು ಬಿಸಿಲಲ್ಲಿ ಬಂದ್ರು ಇಲ್ಲಿ ಬಂದ ಫೀಲೇ ಹೊಂಟೋಯ್ತು. ಅದು ಏನು ಹಂಗೆ ಬಿಸಿಲಲ್ಲಿ ಬಂದ್ವಿ, ಎಷ್ಟು ತಣ್ಣಗಿದೆ ನೋಡಿ. ಅಂಕಲ್ ಮತ್ತೇನೋ ಮಾಡ್ತಿದ್ದಾರೆ ನೋಡಿ. ಅಂಕಲ್ ಅಂತೂ ಸುಮ್ಮನೆ ಇರೋದಿಲ್ಲ, ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಅದಕ್ಕೆ ಅಷ್ಟು ಹೆಂಗಾಗಿದ್ದಾರೆ ಅಲ್ವಾ. ಅಲ್ಲೋಗ್ತಿತ್ತು ನೀರು. ನೆಕ್ಸ್ಟ್ ಇವಾಗ ಈ ಗಿಡಕ್ಕೂ ಬಿಡ್ತಾ ಇದ್ದಾರೆ.
ಇದು ಸಹ ಗುಂಪು ಬಾಳೆನೆ. ಅಂಕಲ್ ಎಷ್ಟು ಬಾಳೆ ಮರ ಇದಾವೆ ಒಟ್ಟು? ಬಾಳೆ 20 ಇದೆಯಮ್ಮ. 20 ಬಾಳೆ ಇದೆ. 20ರಲ್ಲಿ ಅದು 100 ಆಗಿದೆ ಸಂತಾನ. ಓಹೋ 20 ಬಾಳೆ ಹಾಕಿರೋದು. 20 ಗಿಡ ಹಾಕದ್ದು. ಹಾ ಅದು ಇಷ್ಟೊಂದು ಒಂದು 100 ಆಗಿದೆ ಈಗ. ಅದ್ರ ಸಂತಾನನೇ ಇನ್ನು 20ಕ್ಕೆ ಏನು ಇದು 21 ಹಾಕಿ ಇಷ್ಟೊಂದು ಬಂದಿದೆಯಲ್ವಾ? ಒಂದೊಂದು ಗಿಡದಿಂದ ಒಂದೊಂದು ಬಾಳೆ ಬರುತ್ತಾ? ಹಾ ಬರುತ್ತೆ. ಹೌದು. ಒಂದು ಬಾಳೆ ಬಿಟ್ಟಾದ್ಮೇಲೆ ಅದು ಸತ್ತೋಗುತ್ತೆ. ಹಾ ಅದು ನೆಕ್ಸ್ಟ್ ಮರಿಗಳಲ್ಲಿ ಬಿಡುತ್ತೆ. ಜಸ್ಟ್ ಲೈಕ್ ಕೋಳಿ ಇದ್ದಂಗಮ್ಮ. ಕೇಳಿದಿರಾ ಯಾರಾದ್ರೂ ಈ ರೀತಿ? ನಾನಂತೂ ಹೊಸದಾಗಿ ನೋಡ್ತಿರೋದು, ಬಟ್ ಇನ್ಫಾರ್ಮೇಶನ್ ಮಾತ್ರ ಮಸ್ತ್ ಇದೆ. ಒಂದೇ ಬಂದಿರೋದು ಅಂದ್ರಲ್ಲೇ ಇಷ್ಟೊಂದು ಗೊನೆ ಎಲ್ಲ ಬರ್ತದೆ. ಇನ್ನೂ ಅಲ್ಲೂ ಇದೆ, ಬನ್ನಿ ನೋಡೋಣ. ಅಲ್ಲೆಲ್ಲ ಇದು ಗೊನೆ ಕಟ್ ಮಾಡಿರೋದು ನೋಡಮ್ಮ. ಇದು ಗೊನೆ ಕಟ್ ಮಾಡಿದೀವಿ. ಇದು ಕಟ್ ಮಾಡ್ಬಿಟ್ಟು ಹಾಗೆ ಇದೆ. ಇದ್ರ ರಸ ಎಲ್ಲ ತನ್ನ ಮರಿಗೆ ಇದಕ್ಕೆ ಕೊಟ್ಬಿಡ್ತದಲ್ಲ. ನೋಡಿ ಇದು ಆಲ್ರೆಡಿ ಬಾಳೆಗೊನೆ ಕಟ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಕಟ್ ಮಾಡಿ ಇದ್ರ ರಸ ಎಲ್ಲ ಇದಕ್ಕೆ ಅದು ಒಣಗೋಗ್ತಿದೆ. ನೆಕ್ಸ್ಟ್ ಅದ್ರದ್ದು ಏನಿಗೆ ಬೇಕಿದೆ ಅದ್ರೆಲ್ಲ ಇದಕ್ಕೆ ಕೊಡ್ತಿದೆ. ಅದ್ರ ರಸ ಎಲ್ಲ ಇದಕ್ಕೆ ಕೊಡ್ತಿದೆ ತನ್ನ ಮರಿಗೆ. ನೋಡಿ ಇದು ಕೂಡ ಹಾಗೆ ಆಗಿದೆ. ಇದು ಆಲ್ರೆಡಿ ಗೊನೆ ಬಿಟ್ಟಿರೋದು, ಗೊನೆ ಬಿಟ್ಟು ಕಟ್ ಮಾಡ್ಕೊಂಡಿರೋದು. ಅದೆಲ್ಲ ಗೊನೆ ಇದೆ. ನೋಡಿ ಅಲ್ಲೊಂದು ಗೊನೆ ಇದೆ. ಎಲ್ಲ ಒಂದೊಂದೇ ಹಾಕಿರೋದು, ಒಂದೊಂದೇನು ಹಾಕಿರೋದು. ನೋಡಿ ಇಲ್ಲೊಂದು ಗೊನೆ ಇದೆ. ಅಲ್ಲೂ ನೋಡಿ ಇಲ್ಲೊಂದು ಗೊನೆ ಇದೆ. ಏಳು ಕುಂಟೆಲಿ ಏನು ಮಾಡ್ಬೋದು ಅಂತ ಅಂದರೆ ಈ ರೀತಿ ಜೀವನ ಮಾಡ್ಬೋದು. ಖಂಡಿತ. ಇದು ಯಾವ ಲೇಬರ್ಸ್ ವಗೈರೆ ಯಾರು ಬೇಕಾಗಿಲ್ಲಮ್ಮ. ಹೌದು. ಇದು 4 ವರ್ಷ ಆಯ್ತು ನಾವು ಅಂಕಲ್ ಒಂದು ಬಾಳೆ ಗೊನೆ ಇದೆ, ಬಿದ್ದೋಗ್ಬಿಟ್ಟಿದೆ ಅನ್ಸುತ್ತೆ. ಬಿದ್ದೋಗಿದೆ. ಬಾರಕ್ಕೆ ಕೆಲವು ಸಾರಿ ಬಿದ್ದೋಗುತ್ತೆ ಆ ಥರದ್ದು. ಏನ್ ಮಾಡ್ತೀರಾ ಬಿದ್ದೋದ್ರೆ ಗೊನೆ? ಅದೇನೆ ಕಟ್ ಮಾಡ್ಕೋಬಹುದು. ಈಗ ಹಣ್ಣಾಗುತ್ತೆ. ನೋಡಿ ಅಲ್ಲೊಂದು ಬಾರಕ್ಕೆ ಬಿದ್ದೋಗಿದೆ. ನೋಡ್ಕೊ ಬರೋಣ ಬನ್ನಿ. ಬಾಳೆ ಮರ ತೆಗೆದು ಇದೇ ತರ ತೋಟ ಮಾಡಿದ್ರೆ ಕೋಟ್ಯಾಧಿಪತಿಗಳ ಎಲ್ಲಾನು ಇದೇ ತರ ತೆಗಿಬೇಕು. ಬಟ್ ಇದು 4 ವರ್ಷದಲ್ಲಿ 5 ವರ್ಷ ಆಗಿದೆ ಈಗ ಹಾಕಿ. 5 ವರ್ಷಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ. ಅಂಕಲ್ ಇವೆಲ್ಲ ಸೇಲ್ ಮಾಡ್ತೀರಾ ನೀವು? ಕಾಯಿಗಳು ಸೇಲ್ ಮಾಡ್ತೀವಿ. ಕಾಯಿಗಳು ಸೇಲ್ ಮಾಡ್ತೀರಾ? ಬಾಳೆಗೊನೆ ಸೇಲ್ ಮಾಡ್ತೀವಿ. ಹಿಂಗೆ ರಿಲೇಷನ್ಸ್ಗಳಿಗೆ ಅವ್ರಿಗೆ ಕೊಡೋ ಅಂಥದ್ದು ಇದಾಗುತ್ತೆ. ಸೇಲ್ಸ್ ಮಾಡ್ತೀವಿ. 40 ರೂಪಾಯಿ ಕೊಡ್ತಾರೆ ಕೆಜಿಗೆ. 40 ರೂಪಾಯಿ ಕೊಡ್ತಾರೆ. ಇದು ಕಾಯಿ ನೋಡಮ್ಮ. ಇದು ನೋಡಿ ಇಲ್ಲಿ ಎಲ್ಲ ಈಗ ಇದಾಗುತ್ತೆ. ಆ್ಯಕ್ಚುಲಿ 7 ಇಯರ್ಸ್ಗೆ 7 ವರ್ಷಕ್ಕೆ ಕಾಯಿಗಳೆಲ್ಲ ಒಳ್ಳೆ ಥರವಾಗಬೇಕಾದ್ರೆ 4 ವರ್ಷಕ್ಕೆ ಇವು ಕನ್ವಿನ್ಸ್ ಆಗುತ್ತೆ. ಹೈಬ್ರಿಡ್ ಇದು. ನಾನೇ ಟಚ್ ಮಾಡ್ಬೋದು ನೋಡಿ, ಅಷ್ಟು ಚಿಕ್ಕದಾಗಿದೆ ಕಾಯಿ ಗಿಡ. ಇದೇ ಥರನೇ ಬರಬೇಕು ಎಲ್ಲ ಗಿಡಗಳು. ಅಷ್ಟು ಚೆನ್ನಾಗಿ ಬಂದಿದೆ. ಇಲ್ಲೂ ಒಂದು ಬಾಳೆ ನ್ಯಾಚುರಲ್ ಆಗಿ. ಈಗ ನಾವು 4 ವರ್ಷದಿಂದ ಇದನ್ನ ಭೂಮಿನ ಉಳಿಸಿಲ್ಲಮ್ಮ. ನಾವು ಭೂಮಿ ಉಳಿಸಿಲ್ಲ. ಬೇರೆ ನೀರು ಕಟ್ಕೊಳ್ಳೋದು ಎಷ್ಟೋ ಅಷ್ಟೇ. ಈ ನಾಟಿ ಗೊಬ್ಬರ ಸ್ವಲ್ಪ ಹಾಕ್ತಾ ಇಲ್ಲೂ ಒಂದು ಅಂಕಲ್ ಇದು ರೀಸೆಂಟ್ ಆಗಿ ಹಾಕಿರೋದಾ? ಇಲ್ಲೂ ಒಂದು ಚಿಗುರು. ಇಲ್ಲ, ಅದು 1 ಇಯರ್ ಇಲ್ಲ ಆಗಿದೆ. ಇದು 1 ಇಯರ್ ಆಯ್ತು. ಇಲ್ಲೂ ಒಂದು ಚಿಗುರುತ್ತದೆ ನೋಡಿ. ಅದು ಮರಿ ಅಂತ ಅದು ಸಣ್ಣ ಚಿಗುರು ಬರ್ತಾ ಇರ್ತದೆ. ಚಿಗುರುಗಳು ಹೇಗೆ ಬರುತ್ತೆ ಅಂದರೆ ನೋಡಿ, ಸಂತಾನ ಬುಡದಲ್ಲೇ ಬರ್ತದೆ. ಅದು ಒಂದು ಹಾಕಿದ್ರೆ ಇಷ್ಟೊಂದು ಇಲ್ಲೇ ಇದೆ ನೋಡಮ್ಮ. ಇವೆಲ್ಲ ಒಂದೇ ಹಾಕಿರೋದು. ಒಂದು 4-5 ಗೊನೆ ಕಡ್ದಿದ್ದೀವಿ ಈಗ. ಅಲ್ಲಿ ಇಲ್ಲೊಂದು ಬಾಳೆ 4-5 ಗೊನೆ ಕಡ್ದಿದ್ದೀವಿ. ಸುತ್ತೂರ ಇಷ್ಟು ಚೆನ್ನಾಗಿ ಬರಬೇಕು ಅಂದರೆ ಗೊಬ್ಬರ ಎಲ್ಲ ಏನಾದರೂ ಹಾಕ್ತೀರಾ? 1-2 ಟ್ರ್ಯಾಕ್ಟ್ರು ಗೊಬ್ಬರ ಹಾಕ್ಸಿದ್ದೀನಮ್ಮ ನಾನು. ಹಾಕೋಗ ಸ್ಟಾರ್ಟಿಂಗ್ನೊಳಗೆ ಈಗ 4.5 ಇಯರ್ಸ್ ಆಯಿತು. 4.5 ವರ್ಷ ಆಯಿತು. 4.5 ವರ್ಷದಲ್ಲಿ ನಾನು 1-2 ಟ್ರ್ಯಾಕ್ಟ್ರ್ ಗೊಬ್ಬರ ಹಾಕ್ಸಿದ್ದೀನಿ ಅಷ್ಟೇ. ನಾನು ದನಿನ ಕೊಟ್ಟಿಗೆ ಗೊಬ್ಬರ. ಈಗ ನಾವು ರಿಟೈರ್ಡ್ ಆದಂಥ ಅಫ್ಸೀಲ್ಸು ನಾವು ಇಲ್ಲಿ ದನ ಮೇಯಿಸೋದಕ್ಕಾಗಲಿ ಗಿಡ್ಡ ಹಸುಗಳು, ನಾಟಿ ಹಸುಗಳು ಸುಭಾಷ್ ಪಾಳ್ಯೇಕರ್ ಪ್ರಕಾರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾಟಿ ಹಸು ನಾವು ಸಾಕೋಕ್ಕಾಗಲ್ಲ. ಅದರಿಂದ ಇದು ಸಮಸ್ಯೆಗಳಾಗುತ್ತೆ. ಅದರಿಂದ ನಾವು ಕೊಂಡ್ಕೊಂಡೇ 1-2 ಟ್ರ್ಯಾಕ್ಟ್ರ್ ಓಡಿಸಿರೋದು. ಈಗ ಇದ್ರದ್ದೆಲ್ಲ ತರಗಳು ಇದೆಲ್ಲ ಬರೋದು, ಮೊಟ್ಟೆಗಳು, ಆ ತೆಂಗಿನಕಾಯಲ್ಲಿ ಬೀಳೋಂಥ ಹೂವುಗಳು, ಇದೇನೇ ಗೊಬ್ಬರ ಆಗ್ತಾ ಇದೆ. ಇದೇ ಗೊಬ್ಬರ ನಾವು ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ನಲ್ಲಿ 2 ಇದಾಗಿರೋದು ನೋಡಿ. ಇದೆಲ್ಲ ತಿಪ್ಪೆ ಮಾಡ್ದಂಗೆ ಮಾಡ್ಬಿಟ್ಟಿದೀವಮ್ಮ ನಾವು. ಇದೆಲ್ಲ ಗೊಬ್ಬರ, ಈ ಕಸ ಅದು ಇದು ಎಲ್ಲ ಇವೇ ಕಸದಿಂದ ಅದೇ ಗೊಬ್ಬರ ಆಗುತ್ತೆ. ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ನೀರು ಹಾಕ್ತೀರಾ? ಏನು ಹಾಕ್ತೀರಾ ಬೆಳೆದಿರೋಂಥ? ಹೌದು. ಫಸ್ಟ್ ಹಾಕ್ಸ್ಕೊತಿದ್ರಿ, ಇವಾಗ ಏನು ಅಥವಾ ಸುಳ್ಳು ಹೇಳೋದಾಗ್ಲಿ ಅಥವಾ ಏನು ಇಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಇರೋದು ನ್ಯಾಚುರಲ್ ಆಗಿ ಬಿಟ್ಟಿದೀವಿ ಅಷ್ಟೇ. ನ್ಯಾಚುರಲ್ ಆಗೇ ಬಿಟ್ಟಿರೋದು. ಅಲ್ಲಿ ಈಚೆ ನೋಡಿ ಹೇಗಿದೆ ಅಂದ್ಬಿಟ್ಟು ಎಲ್ಲ ಫುಲ್ಲು ಬರ್ಡಾಗಿದೆ. ಡ್ರೋನ್ ಇದ್ರೆ ಚೆನ್ನಾಗಿ ಕ್ಯಾಪ್ಚರ್ ಆಗೋದು ನೋಡಿ. ಅಲ್ಲೆಲ್ಲ ಫುಲ್ಲು ಹೇಗೆ ಎಲ್ಲ ಫುಲ್ಲು ಬರ್ಡಾಗಿದೆ ನೋಡಿ. ಅಲ್ಲಿ
ಎಷ್ಟು ಬರಡಾಗಿದೆ, ಇಷ್ಟು ಮಾತ್ರ ತುಂಬ ಹಸಿರಾಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ರಕ್ಷಣೆಗೋಸ್ಕರ ಬಾಳೆ ರಕ್ಷಣೆಗೋಸ್ಕರ ಬಿಟ್ಕೊಂಡಿದೆ ಅಮ್ಮ. ಅದು ಇದು ರಕ್ಷಣೆಗೋಸ್ಕರ ಬಿಸಿಲು ಬಿಡದೇ ಇರಲಿ ತನ್ನ ಮೈ ಮೇಲೆ ಅಂತ ಹೇಳಿ ಅದು ಅದಕ್ಕೋಸ್ಕರನೇ ಅದೇ ತಾನೇ ಮುಚ್ಕೊಂಡಿದೆ. ಹೌದು, ಅದು ನಾವು ಬೇಸಿಗೆ ಬಂದು ಬಿಸಿಲು ಬರಬಾರ್ದು ಅಂದ್ಬಿಟ್ಟು ಸನ್ಸ್ಕ್ರೀನ್ ಹಾಕೋತೀವಲ್ಲ, ಅದೇ ರೀತಿ ಬಾಳೆ ಮರ ಆ ರೀತಿ ಹಾಕೊಂಡಿದೆ ಅಲ್ವಾ? ಎಲ್ಲ ದೇವ್ರ ಸೃಷ್ಟಿ ಒಳಗಡೆ ಪ್ರತಿಯೊಂದು ಇರುತ್ತಮ್ಮ. ಅದನ್ನ ನಾವು ಅದೆಲ್ಲ ಕೊಯ್ದು ಹಾಕಿದ್ರೆ ತನ್ನ ಮೈಯೆಲ್ಲ ಒಣಗೋಗುತ್ತೆ. ಅದು ಹಾಗೆ ಬಿಟ್ರೆ ಏನು ಬಿಸಿಲು ಅದ್ರ ಮೈ ಮೇಲೆ ತಾಗಲ್ಲ. ಆದರೆ ಅಂಕಲ್ ಮಾತ್ರ ಗಿಡಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲೇ ಅಲ್ಲ, ಮನೆ ಹತ್ರನೂ ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲೂ ಅಷ್ಟೇ ಗಿಡಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಹಸಿರಾಗಿದೆ ಅಂದರೆ ಅಂಕಲ್ ಪ್ರಕೃತಿ ಲವರ್ ಅಂಕಲ್. ಇದು ಅಂಕಲ್ ಇದು ಬಾಳೆಹಣ್ಣ ಅಥವಾ ಎಲ್ಲ ಏಲಕ್ಕಿ ಬಾಳೆ ಅಲ್ಲ? ಇಷ್ಟು ದಪ್ಪದಾಗ ಗೊನೆ ಬಿಟ್ಟಿದೆ ಅಲ್ಲ? ಹೌದೌದು, ಚಿಕ್ಕದು ಅಂದ್ರೆ ಅದಕ್ಕೆ ಈ ತರ ಇದಾಗುತ್ತೆ. ಗುಂಪು ಬಾಳೆ ಅಂದ್ರೆ ಇಷ್ಟೇ ದಪ್ಪ ಬರುತ್ತೆ. ಹೌದೌದು, ಅವೆಲ್ಲ ಹೈಟ್ ಇದೆ. ಇದೆಲ್ಲ ಮಹಾಗನಿ ಅಂತ ಇದು ಗಿಡ ಹಾಕಿದೀನಿ. ಇದು ಮಹಾಗನಿ ಅದು ತುಂಬಾ ಮುಂದೆ ಕಾಸ್ಟ್ಲಿ ಮರ ಆಗುತ್ತಂತೆ. ಒಂದು 20-30 ಸಾವಿರ ಸಿಗುತ್ತೆ ಅಂತ. ಎಷ್ಟು ಹಾಕಿದ್ದೀರಾ ಅಂಕಲ್? ಇದು 5 ಗಿಡ ಇದೆಯಮ್ಮ. ಅದೇ 7 ಕುಂಟೆ ಒಳಗೆ ಇದು 5 ಗಿಡ ಇದೆ. ಇದು 5 ಗಿಡ ಅಂಕಲ್. ಹತ್ತು ಕಡೆ ಇರೋದು ನಿಮ್ದೇ ಅಲ್ಲ, ಅದು ಬೇರೆ. ಇಷ್ಟೇ ನೋಡಿ, ಅಲ್ಲಿ ಎಂಟ್ರೆನ್ಸ್ ನಾನು ತೋರಿಸಿದ್ನಲ್ಲ, ಅಲ್ಲಿಂದ ಹಿಡ್ದು ನೋಡಿ ಅಲ್ಲೊಂದು ಗಿಡ ಇದೆ. 1, 2, 3, 4 ಮಹಾಗನಿ ಅಂತ ಅಂದ್ಬಿಟ್ಟು ಇದು ಮರದ ಹೆಸರು. ಇದು ಹಾಕೊಂಡಿದ್ದಾರೆ. ಇತ್ತೀಚೆಗೆ ಇದನ್ನ ಒಂದೇನೋ ಒಂದು ಒಳ್ಳೆ ಮರಗಳಾಗುತ್ತೆ ಅಂತ ಅದನ್ನು ಕೊಂಡ್ಕೊಂಡು ಬಂದಿದ್ದ ಅಂಕಲ್. ಅಂಕಲ್ ನೀರು ಯಾವಾಗ್ಲೂ ಇರಲೇಬೇಕಾ ಇವಕ್ಕೆ? ವಾರಕ್ಕೊಂದ್ಸರಿ ಕೊಟ್ಟರೆ ಸಾಕು. ವಾರಕ್ಕೊಂದ್ಸತಿ ಕೊಟ್ಟರೆ ಸಾಕು, ಬೇಕಾದಷ್ಟು. ಅದು 80 ಗಿಡ 80 ಕಾಯಿ ಕೀಳ್ಬೋದು ಅಂತ ಇದೆ. ಇದು ಅದ್ರ ಜೊತೆಲೆ ಹಾಕಿರೋದು. ಅದಕ್ಕೆ ಸ್ವಲ್ಪ ಗೊಬ್ಬರ ಜಾಸ್ತಿ ಇದ್ದಿದ್ದರಿಂದ ಆ ತರ ಬಂದಿದೆ. ಒಂದೇ ದಿನ ಅಂದ್ರೆ ಇಲ್ಲಿರೋಂತ ಪ್ರತಿ ಒಂದ್ ಗಿಡನು ಒಂದೇ ದಿನದಲ್ಲಿ ಹಾಕಿರೋದು. ಇದು ಅಡ್ವಾನ್ಸ್ ಆಗಿ ಮೊದಲು ಬಿಟ್ಟಿದೆ. ಈಗಾಗಲೇ ಒಂದು 100 ಎಳ್ನೀರು ಕುಡಿದಿದ್ದೀವಿ. ಈಗಾಗಲೇ ಇನ್ನೂ ಒಂದು 100 ಇದೆ, 100 ಇದೆ, 200 ಮಿನಿಮಮ್ ಬಿಟ್ಟಿದೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಎಷ್ಟು ಬಿಟ್ಟಿದೆ ಅಂತ. ಇದೇ ಯಾಕೆ ಅಂಕಲ್ ಇನ್ನ ಬಿಟ್ಟಿಲ್ಲ? ಇದು ಈಗ ಸ್ಟಾರ್ಟ್ ಆಗಿದೆಯಮ್ಮ. ಈಗ ಸ್ಟಾರ್ಟ್ ಒಂಬಳೆ ಬಂದಿದೆ ನೋಡಿ, ಅಲ್ಲಿ ಒಂಬಳೆ ಬಂದಿದೆ, ಎಲ್ಲ ನೋಡಿ. ಅದು ಇನ್ನೊಂದು ಇಯರಲ್ಲೇ ಇದಾಗುತ್ತೆ. ನಾವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ 7 ವರ್ಷ ಆದ್ರೂ ಕಾಯಿ ಬರಲ್ಲ, 8 ವರ್ಷ ಆದ್ರೂ ಬರಲ್ಲ. ಹೌದು, ನಾವು ಅದಕ್ಕೆ ಒಳ್ಳೆ ಫುಡ್, ಒಳ್ಳೆ ನೀರು ಕೊಟ್ಕೊಂಡ್ರೆ ಅದು ಬರುತ್ತೆ ಅನ್ನೋದಕ್ಕೆ ಒಂದು ಇದು ಮಾದರಿ ಅಷ್ಟೇ. ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ. ಅಂಕಲ್ ಇವೆಲ್ಲ ತೆಂಗಿನ ಮರಗಳೆಲ್ಲ ಎಷ್ಟು ಹೈಟ್ ಆಗಿ ದೊಡ್ಡದಾಗಿರುತ್ತೆ, ಇವೆಲ್ಲ ಯಾಕೆ ಇಷ್ಟು ಚಿಕ್ಕದಾಗಿದೆ? ಸಣ್ಣ ಮರಿ ಅಲ್ಲಮ್ಮ, ಇದು 4 ವರ್ಷ, ಅದು 20 ವರ್ಷದ ಮರ. ಇದು ಎಷ್ಟು ವರ್ಷ ಇದೆ? ಇಷ್ಟೊಂದು ಕಾಯಿ ಬಿಟ್ಟಿದೆಯಲ್ಲ? ಅದೇ 5 ಇಯರ್ಸ್ಗೆ ಎಷ್ಟು ಬರುತ್ತೆ ಬಂದ್ಬಿಡು. ಅಷ್ಟು ದೊಡ್ಡ ಮರ ಆಗಿ ಕಾಯಿ ಬೇಕಾಗಿ ಸ್ಟಾರ್ಟ್ ಆಗಿದೆ ಇದು. ಅದು ಕಾಯಿ ಬಿಟ್ಕೊಂಡು ಬಂದಿದೆ. ನಾವೆಲ್ಲ ಕಿತ್ತು ಉಪಯೋಗಿಸ್ಕೊಂಡಿದ್ದೀವಿ ಈಗಾಗಲೇ. ಅದನ್ನೆಲ್ಲ ಮಾರಾಟ ಮಾಡಿದ್ದೀವಿ. ಅಷ್ಟು ಹೋಗ್ತಾ ಇರ್ತದೆ. ವರ್ಷಕ್ಕೆ 12 ಗೊನೆ ಬಿಡಬೇಕು ಅಂತ ರೂಲ್ ಇರೋದು. ಒಂದೊಂದು ಮೊಟ್ಟೆಗೆ ಒಂದೊಂದು ಒಂಬಳೆ ಬರಬೇಕು ಅಂತ ಆ ಥರ ಬರುತ್ತಲ್ಲಮ್ಮ. ಇದು ಒಂದೊಂದು ಮೊಟ್ಟೆಗೂ ಒಂದೊಂದು ಒಂಬಳೆ ಬಿಡಬೇಕು ಅಂತ 12 ಗೊನೆ ಬಿಡಬೇಕು ಅಂತ ಇದ್ರ ಪ್ರಕಾರ, ಇದು ವಿಜ್ಞಾನದ ಪ್ರಕಾರ 12 ಗೊನೆ ಬರಬೇಕು ವರ್ಷಕ್ಕೆ. ಅಂದರೆ ಸಣ್ಣ ಪಿಂದಿ, ಕಾಯಿ, ಹಣ್ಣು ಎಲ್ಲ. ಅದು ಕಾಯೆಲ್ಲ ಕಿತ್ತಾದ್ಮೇಲೆ ಇನ್ನೊಂದು ಸಣ್ಣ ಎಳ್ನೀರು ಬರುತ್ತೆ. ಆಮೇಲೆ ಪಿಂದಿ 6 ತಿಂಗಳು ಬೇಕು. ಸಣ್ಣ ಇದರಿಂದ ಅದು ಕಾಯಿ ಆಗ್ಬೇಕಾದ್ರೆ ಒಂದು ಕಡೆ ಪಕ್ಷ ಮಿನಿಮಮ್ 6 ತಿಂಗಳು ಬೇಕು.